ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ಅಪ್ಡೇಟ್ ಬರ್ತಾ ಇದೆ ಅಂಡ್ ಅದು ಬಂದಿರುವಂತದ್ದು ಅಪ್ಡೇಟ್ ಅನ್ನೋದಕ್ಕಿಂತ ಪ್ರೋಮೋನೇ ಅಪ್ಲೋಡ್ ಮಾಡಿದ್ದಾರೆ. ಬಟ್ ಪ್ರೋಮೋದಲ್ಲಿ ಕ್ಲಾರಿಟಿ ಇಲ್ಲ. ಸೊ ಯಾವ್ದ್ರ ಬಗ್ಗೆ ಈ ಪ್ರೋಮೋ ಅಂತ ಹೇಳ್ಬಿಟ್ಟು, ಬಿಕಾಸ್ ಬಿಗ್ ಬಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಓಕೆ, ಬಟ್ ಯಾವಾಗ? ಓಕೆ, ಸೊ ಒಂದು ತಿಂಗಳು ಮುಂಚೆ ಒಂದು ಪ್ರೋಮೋ ಬಿಟ್ಟಿದ್ರು. ಸೊ ಅದು ಮೇ ಬಿ 3ನೇ ತಾರೀಕು ಅಂತ ಅನ್ಸುತ್ತೆ, ಜುಲೈನಲ್ಲಿ. ಅದಾದ ಎಕ್ಸಾಕ್ಟ್ ಒಂದು ತಿಂಗಳಿಗೆ ಇವಾಗ ಮತ್ತೊಂದು ಪ್ರೋಮೋ ಬಿಟ್ಟಿದ್ದಾರೆ. ಬಟ್ ನಾನು ಕೇಳ್ತಿರೋಂಥದ್ದು, ಈ ಪ್ರೋಮೋದು ಇದೇನು ಉದ್ದೇಶ ಏನು ಅಂತ. ಯಾಕಂದ್ರೆ ಪ್ರೋಮೋ ಜಸ್ಟ್ ಏನೋ ಕರ್ನಾಟಕ ಜನತೆಗೆ ಯಾವುದಕ್ಕೂ ಕಾಯಲ್ಲ, ಚರಿತ್ರೆಯಲ್ಲಿ ಹಾಗೆ ಹೀಗೆ ಅಂತ ಡೈಲಾಗ್ ಸುದೀಪ್ ಸರ್ ಕಡೆಯಿಂದ ಬಂತು. ತುಂಬಾ ಚೆನ್ನಾಗಿದೆ, ಒಳ್ಳೆ ರೀತಿಯಲ್ಲಿ ಕಾಣಿಸ್ಕೊಂತಿದ್ದಾರೆ, ಒಳ್ಳೆ ಕಾಸ್ಟ್ಯೂಮ್ ಅಂಡ್ ಒಳ್ಳೆ ಒಂದು ಕಡಕ್ ಲುಕ್ಕಲ್ಲಿ ಕೂಡ ಕಾಣಿಸ್ಕೊಂತಿದ್ದಾರೆ. ಅಂಡ್ ಅದೊಂದು ಏನದು ಗ್ರಾಫಿಕ್ಸ್ ಅದು ಇದೆಲ್ಲ ತುಂಬಾ ಚೆನ್ನಾಗಿದೆ. ಬಟ್ ಉದ್ದೇಶ ಏನಿತ್ತು ಇದ್ರ ಬಗ್ಗೆ? ಅಂದ್ರೆ ಡೇಟ್ ಅನೌನ್ಸ್ ಮಾಡ್ತೀವೋ ಅಥವಾ ಅಗ್ನಿ ಪರೀಕ್ಷೆ ಅನ್ನೋ ರೀತಿಯಲ್ಲಿ ಏನಾದರೂ ಒಂದು ಆಡಿಷನ್ ಆ ಥರ ನಡೆಸ್ತಾ ಇದ್ರೆ, ಏನು ನಡೆಸ್ತಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಬಟ್ ಓಕೆ, ಕಾಯ್ತು ಕೂತಿದ್ದಾರೆ ಅಂತಂದ್ರೆ ಲೋಗೋ ರಿವೀಲ್ ಮಾಡಿದ್ರಿ ಒಂದು ತಿಂಗಳು ಮುಂಚೆನೆ. ಬಟ್ ಇವಾಗ ಏನು ಬರುತ್ತೆ ಅನ್ನೋದು ಕೂಡ ಮುಖ್ಯ ಆಗಿತ್ತು. ಬಟ್ ಅದು ಈ ಒಂದು ಪ್ರೋಮೋದಲ್ಲಂತೂ ಸಿಗ್ಲಿಲ್ಲ. ಜಸ್ಟ್ ಮೇ ಬಿ ಒಂದು ಕ್ಲಾರಿಟಿ ಸಿಗ್ತಾ ಇದೆ ಏನು ಅಂತಂದ್ರೆ, ಅಗ್ನಿ ಪರೀಕ್ಷೆ ಅನ್ನುವಂಥ ಶೋ ಮೇ ಬಿ ಅದು ನಡೆಯಲ್ಲ, ಅಥವಾ ನಡೆದ್ರು ಕೂಡ ಎಲ್ಲಿ ಒಂದು ಎಪಿಸೋಡ್ ಅಥವಾ 2 ಎಪಿಸೋಡಲ್ಲಿ ಮುಗಿಸ್ಬಿಡ್ತಾರೆ ಅನ್ನೋ ರೀತಿನ ಅನ್ನಿಸ್ತಾ ಇದೆ ನನಗೆ. ಅದನ್ನೂ ಕೂಡ ಮೇ ಬಿ ಯಾವಾಗ ಅಂತಂದ್ರೆ ಗ್ರ್ಯಾಂಡ್ ಓಪನಿಂಗ್ ಇರುತ್ತಲ್ಲ, ಸೊ ಅದಕ್ಕಿಂತ ಹಿಂದಿನ ಒಂದು ವೀಕಲ್ಲಿ ಅದನ್ನ ಟೆಲಿಕಾಸ್ಟ್ ಮಾಡಬಹುದು ಅಂತ ಅನ್ಸುತ್ತೆ ನನಗೆ. ಇದ್ರ ನೋಡ್ತಾ ಇದ್ರೆ ಅದನ್ನ ನಾನು ಅನ್ಕೊಂಡಿದ್ದೆ, ಅಗ್ನಿ ಪರೀಕ್ಷೆ ಅನ್ನುವಂಥ ಶೋನ ಒಂದು 7ರಿಂದ 8 ಎಪಿಸೋಡ್ ಮಾಡ್ಬೋದು ಅಂತ. ಸೊ ಟಾಸ್ಕ್ ರೀತಿನಲ್ಲಿ, ಸೊ ಅಲ್ಲಿ ಎಲಿಮಿನೇಟ್ ಮಾಡ್ಕೊಂಡು ಯಾರೊಂದು ಒಳ್ಳೆ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತಾರೆ, 3-4 ಜನರನ್ನ ಕಾಮನ್ ಪೀಪಲ್ನ ತಗೊಂಡು ಹೋಗ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ಇಲ್ಲ, ಆ ಥರ ಆಗಲ್ಲ ಅಂತ ಅನ್ಸುತ್ತೆ. ಯಾವಾಗ ಬಿಗ್ ಬಾಸ್ 13 ಓಪನಿಂಗ್ ಆಗುತ್ತಲ್ಲ, ಸೊ ಅದನ್ನ ಹಿಂದಿನ ಒಂದು ವೀಕೆಂಡಲ್ಲಿ ಸೊ ಈ ಒಂದು 2 ಎಪಿಸೋಡ್ ಮೇ ಬಿ ನಡೆಸಬಹುದು ಅಂತ ಅನ್ಸುತ್ತೆ. ಸೊ ಅಗ್ನಿ ಪರೀಕ್ಷೆ ಅನ್ನೋ ರೀತಿಯಲ್ಲಿ ಒಂದು ಜಸ್ಟ್ 2 ಎಪಿಸೋಡಲ್ಲಿ ಮುಗಿಸ್ಬೋದು ಅಂತ ಅನ್ಸುತ್ತೆ. ಅದಾದ ನೆಕ್ಸ್ಟ್ ವೀಕೆಂಡಲ್ಲಿನೇ ಸೊ ಬಿಗ್ ಬಾಸ್ ಸೀಸನ್ 13 ಗ್ರ್ಯಾಂಡ್ ಓಪನಿಂಗ್ ಆಗಬಹುದು ಅಂತ ಅನ್ಸುತ್ತೆ. ಸೊ ಅದಕ್ಕೋಸ್ಕರನೇ ಅಗ್ನಿ ಪರೀಕ್ಷೆ ಅನ್ನೋಂಥ ಜಾಸ್ತಿ ಹೈಪ್ ಮಾಡ್ತಾ ಇಲ್ಲ ಅವರು. ಸೊ ಈ ಪ್ರೋಮೋ ನೋಡ್ತಾ ಇದ್ರೆ, ಸೊ ಡೈರೆಕ್ಟ್ ಆಗಿ ಸೊ ಬಿಗ್ ಬಾಸ್ 13 ಮೇನ್ ಬಿಗ್ ಬಾಸ್ ಶುರು ಆಗುತ್ತಲ್ಲ, ಸೊ ಅದನ್ನೇ ಇಲ್ಲಿ ಅವರು ಪ್ರಮೋಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಮೇ ಬಿ ನೆಕ್ಸ್ಟ್ ಪ್ರೋಮೋಗಳಲ್ಲಿ ಸೊ ಅದನ್ನ ಡೇಟ್ ಕೂಡ ಮೆನ್ಷನ್ ಮಾಡ್ತಾರೆ ಅಂತ ಅನ್ಕೊಂತೀನಿ. ಸೊ ಈ ತರ ಗ್ಯಾಪ್ ಬಿಡಬೇಡಿ, ಒಂದು ತಿಂಗಳು ಗ್ಯಾಪ್ ಬಿಟ್ರಿ. ಸೊ ಅದು ಆಲ್ರೆಡಿ ಸೈಲೆಂಟ್ ಆಗಿ ಹೋಗಿತ್ತು, ಮತ್ತೆ ಇವಾಗ ಶುರು ಆಗ್ತಾ ಇದೆ. ಬಟ್ ಇವಾಗ ಕಂಟಿನ್ಯೂಸ್ ಆಗಿ ಮಾಡಿ ಅಂತ ಹೇಳ್ತೀನಿ, ಬಿಕಾಸ್ ಅತಿ ಶೀಘ್ರದಲ್ಲೇ ಬರ್ತೀವಿ ಅಂತ ಹೇಳಿದ್ರೆ. ನಾನು ಅನ್ಕೊಂಡಿದ್ದೆ ಮೇ ಬಿ ಆಗಸ್ಟ್ ಎಂಡಲ್ಲಿ ಸ್ಟಾರ್ಟ್ ಆಗ್ಬೋದು ಬಿಗ್ ಬಾಸ್ ಅಂತ ಅನ್ಕೊಂಡಿದ್ದೆ. ಬಟ್ ಇಲ್ಲ, ಆ ಥರದ್ದು ಯಾವುದೂ ಆಗಿಲ್ಲ. ಬಟ್ ನನ್ನ ಪ್ರಕಾರ ಇನ್ನೊಂದು ವೀಕ್ ಆರ್ 15 ಡೇಸ್ ಒಳಗಡೆಗೆ 15th ಆಸ್ಪಾಸಲ್ಲಿ ಬಿಗ್ ಬಾಸ್ ಸೀಸನ್ 13ರ ಒಂದು ಗ್ರ್ಯಾಂಡ್ ಓಪನಿಂಗ್, ಸೊ ಅದರದ್ದು ಡೇಟ್ ಅನೌನ್ಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಬೆಳಿಗ್ಗೆನೇ ಇದು ಕೂಡ ಮಾಡಿದ್ರು, ಅನೌನ್ಸ್ ಮಾಡಿದ್ರು. ಸೊ ಇವತ್ತು ಸಂಜೆ 7 ಗಂಟೆಗೆ ಪ್ರೋಮೋ ಬರುತ್ತೆ ಅಂತ. ನಾನು ಅನ್ಕೊಂಡಿದ್ದು ಮೇ ಬಿ ಅಗ್ನಿ ಪರೀಕ್ಷೆ ಇದೆ ಅಂತ, ಬಿಕಾಸ್ ತೆಲುಗು ಭಾಷೆನಲ್ಲಿ ಕೂಡ ಮೇ ಬಿ ಇದು ಒಂದು ಅಂದರೆ ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ 2 ಡೇಸ್ ಬ್ಯಾಕ್ ಅಂತ ಅನ್ಸುತ್ತೆ. ಸೊ ತೆಲುಗು ಅಗ್ನಿ ಪರೀಕ್ಷೆದು, ಸೊ ಅದು ಕೂಡ ಮಾಡ್ಬೋದು ಅಂತ ಅನ್ಕೊಂಡೆ. ಬಟ್ ಅದಲ್ಲ, ಇದು ಬೇರೆ ರೀತಿಯಲ್ಲೇ ಇದೆ ಅಂತ ಅನ್ಸುತ್ತೆ. ಆ್ಯಂಡ್ ಇನ್ನೊಂದು ಅಪ್ಡೇಟ್ ಇರೋದೇನು ಅಂತಂದರೆ, ರೀಸೆಂಟಾಗಿ ನೋಡ್ತಾ ಇದ್ರೆ ಎಲ್ಲ ಭಾಷೆದು ಹಿಂದಿ ಆ್ಯಂಡ್ ಮರಾಠಿ ಅಂತ ಅನ್ಸುತ್ತೆ, ಮರಾಠಿ, ತಮಿಳು, ತೆಲುಗು, ಸೊ ಮಲಯಾಳಂ ಎಲ್ಲ ಭಾಷೆಯ ಬಿಗ್ ಬಾಸ್ಗಳನ್ನು ಕೂಡ ಎಟ್ ಎ ಟೈಮ್ ಸ್ಟಾರ್ಟ್ ಮಾಡುವಂಥ ಒಂದು ಇದಿದೆ. ಸೊ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಸೊ ಆ ರೀತಿಯಲ್ಲಿ ಏನಾದರೂ ಮಾಡಿದ್ರೆ ಆಶ್ಚರ್ಯ ಪಡೋ ಹಾಗಿಲ್ಲ, ಯಾಕಂದರೆ ಎಲ್ಲ ಕೂಡ ಒಂದೇ ಇದು ಅಲ್ವಾ ನಡೆಸ್ತಾ ಇರುವಂಥದ್ದು. ಸೊ ಅದಕ್ಕೋಸ್ಕರ ಎಲ್ಲ ಮುಂಬೈಯಿಂದನೇ ಅಪ್ಡೇಟ್ ಆಗುವಂಥದ್ದು. ಓಕೆ, ಸೊ ನೋಡೋಣ ಏನೇನು ಆಗುತ್ತೆ ಅಂತ. ಸೊ ಅದೇ ರೀತಿಯಲ್ಲಿ ಸೊ ಅಪ್ಡೇಟ್ಗಳು ಬರ್ತಾ ಹೋಗುತ್ತೆ. ಇನ್ನು ಯಾರ್ಯಾರು ಸ್ಪರ್ಧಿಗಳಿರ್ತಾರೆ, ಹಾಗೆ ಕೆಲವರೆಲ್ಲ ಕಾಮನ್ ಪೀಪಲ್ ವರ್ಸಸ್ ಸೊ ಸೆಲೆಬ್ರಿಟಿ ಅನ್ನೋ ರೀತಿಯಲ್ಲಿ ನಡೀತಾ ಇದೆ. ಸೊ ಆ ಥರ ಆಗಬಾರ್ದು. ಸೊ ಒಳಗಡೆ ಹೋದ್ಮೇಲೆ ಕಾಮನ್ ಪೀಪಲ್ ಅಷ್ಟೇ, ಸೆಲೆಬ್ರಿಟಿಗಳು ಅಷ್ಟೇ, ಎಲ್ಲ ಒಂದೇ ರೀತಿಯಲ್ಲಿ ನೋಡಬೇಕು ಅವ್ರನ್ನ ನಾವು. ಯಾಕಂದರೆ ಈಗ ಕಾಮನ್ ಪೀಪಲ್ಗೆ ಸ್ವಲ್ಪ ಜಾಸ್ತಿ ಸಪೋರ್ಟ್ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಸೆಲೆಬ್ರಿಟಿಗಳಿಗೆ ಬೇರೆ ರೀತಿಯಲ್ಲಿ ನೋಡುವಂಥದ್ದು ಇರುತ್ತೆ, ಅವ್ರು ಹಂಗೆ ಹಿಂಗೆ, ಸೊ ಇವರು ಸ್ವಲ್ಪ ಕಾಮನ್ ಪೀಪಲು, ಬಡವರು ಅನ್ನೋ ಒಂದು ಮೈಂಡ್ ಸೆಟ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಅದೆಲ್ಲ ಆಗಬಾರ್ದು ಅನ್ನೋದು ನನ್ನ ಅನಿಸಿಕೆ. ಸೊ ಒಳಗಡೆ ಹೋದ್ಮೇಲೆ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಟ್ರೀಟ್ ಮಾಡಿ, ಸೊ ಅವ್ರನ್ನ ಆಟದ ಒಂದು ಇದ್ರ ಮೇಲೇ ಸೊ ಜಡ್ಜ್ ಮಾಡುವಂಥದ್ದು ಬೆಟರ್ ಅಂತ ನನ್ನ ಅನಿಸಿಕೆ. ಸೊ ನೋಡೋಣ, ಇನ್ನೂ ತುಂಬ ದೂರ ಇದೆ. ಸೊ ಅಲ್ಲಿವರೆಗೂ ಜಾಸ್ತಿ ಮಾತಾಡೋದು ಬೇಡ ಅಂತ ಹೇಳ್ತಾ. ಆ್ಯಂಡ್ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅಪ್ಡೇಟ್ಗಳು ಬರ್ತಾ ಹೋಗುತ್ತೆ, ಸಪೋರ್ಟ್ ಮಾಡಿ. ಸೊ ಈಗ ನೋಡ್ತಾ ಇದ್ದೀರಾ, ಸ್ವಲ್ಪ ಅಲ್ಲಿ ಏನೇನೋ ಅಂಟಿಸ್ತಾ ಇದ್ದೀನಿ, ಒಂಚೂರು ಸೆಟಪ್ ಮಾಡೋಣ ಅಂತ. ಸೊ ಪ್ರತಿ ಸೀಸನಲ್ಲೂ ಕೂಡ ಅದೇ ಬೇಡ, ಸೊ ಚೇಂಜಸ್ನ ಏನೋ ತೊಗೊಂಡು ಬರೋಣ ಅಂತ ಮಾಡ್ತಾ ಇದ್ದೀನಿ. ಓಕೆ.